ಶಿಕ್ಷಕರಾಗಲಿ ಹಾಗೂ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರ ವ್ಯವಸ್ಥೆ ಹಾಗೂ STM ಸದಸ್ಯರ ಸಹಕಾರ ಭಾಳ ಇದ್ರಾಗ ಇಂಪಾರ್ಟೆಂಟು. ಊರಿನ ಜನರ ಸಹಕಾರನೂ ಭಾಳ ಇಂಪಾರ್ಟೆಂಟು. ಇದ್ರಾಗ ಯಾವುದೇ ರಾಜಕೀಯ ತರದೆ ಪ್ರೌಢಶಾಲೆ ವಿದ್ಯಾರ್ಥಿಗಳ ಅಭಿವೃದ್ಧಿಗೋಸ್ಕರ ಸರ್ವಾಂಗೀಣವಾಗಿ ಮನಸ್ಸು ಮಾಡ್ತಕ್ಕಂಥ ಒಂದು ಮನಸ್ಸಿಟ್ಕೊಂಡು ಪ್ರತಿಯೊಂದು ಈ ಊರಿನ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಸದಸ್ಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಎಲ್ಲರೂ ಸಹಕಾರ ಇದೇ ಥರ ಕೊಟ್ಟರೆ ಮುಂದೆ ಒಂದು ಯುವಶಕ್ತಿನ ಬೆಳೆಸಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಈಗಿನ ಯುವಕರೇ ಮುಂದಿನ ಪೀಳಿಗೆ ಅವರೇ ಇದು. ಅದಕ್ಕೆ ಬೇಕಾದಂಥ ಪ್ಲಾಟ್ಫಾರ್ಮನ್ನು ಈ ಒಂದು ನಾವು ಸ್ಥಳದಾನ ಕೊಟ್ಟಿರಬಹುದು, ಆದರೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ರೂಪಿಸಕ್ಕೆ ಅದಕ್ಕೆ ಬೇಕಾದಂಥ ಶಿಕ್ಷಕರು ಅಷ್ಟೇ ಇಂಪಾರ್ಟೆಂಟು, ನೀವು ಅಷ್ಟೇ ಶ್ರಮ ವಹಿಸಿ ಓದಬೇಕಾದದ್ದು ನಿಮ್ಮ ಅಷ್ಟೇ ಇಂಪಾರ್ಟೆಂಟು. ಹಾಗೂ ಇಲ್ಲಿ STM ಸದಸ್ಯರು, ಊರಿನ ಗಣ್ಯ ಮುಖಂಡರು ಎಲ್ಲರೂ ಸಹಕಾರ ಕೊಟ್ಟರೆ ಈ ಶಾಲೆ ಸದ್ಯ ನನಗೆ ತಿಳಿದ ಮಟ್ಟಿಗೆ ನಮ್ಮ ಸರೌಂಡಿಂಗ್ ತಾಲೂಕಿನಲ್ಲಿ ಅತ್ಯುತ್ತಮ ಅಂತ ನನಗೆ ಕಾಣಿಸ್ತಾ ಇದೆ. ಅದು ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಿ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಒಳ್ಳೆಯ ಅಧಿಕಾರ ಕೊಟ್ಟು ಅವರು ಒಳ್ಳೆಯ ನೌಕರಿಗೆ ಹೋಗಿ ಈ ಶಾಲೆಗೆ ನಿಮ್ಮ ದೇಣಿಗೆನೂ ನೀವು ಹೋಗಿ ನಾಳೆ ಸರ್ಕಾರಿ ಶಾಲೆ ಯಾವುದೋ ಒಂದು ನೌಕರಿಯಲ್ಲಿದ್ದಾಗ ನಿಮ್ಮ ಶಾಲೆಯ ಋಣ ತೀರಿಸ್ಲಿಕ್ಕೆ ನೀವು ಭಾಜನರಾಗಬೇಕು ಅಂತ ಹೇಳ್ತಾ, ಹಾಗೂ ಈಗ ನಿಮ್ಮ ತಂದೆ ತಾಯಿಯವರಿಗೆ ವಿಧೇಯರಾಗಿ ನಡ್ಕೊಳ್ರಿ, ಗುರು ಹಿರಿಯರಿಗೆ ಗೌರವ ಕೊಡ್ರಿ, ನಿಮ್ಮ ಶಾಲೆಯ ಅಧ್ಯಾಪಕರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಮರಿಬೇಡ್ರಿ. ಅವರು ಒಂದು ಸಿಟಿಲೇ ಒಳ್ಳೇದಕ್ಕೋಸ್ಕರನೇ ಹೇಳಿರ್ತಾರೆ, ಯಾವುದೋ ಅನ್ಯತಾ ಭಾವಿಸಬೇಡ್ರಿ ಅಂತ ಹೇಳ್ತಾ, ಹಾಗೂ TV ಮತ್ತು ಮೊಬೈಲ್ ಗೀಳುಗಳನ್ನು ವಿದ್ಯಾರ್ಥಿಗಳು ಆದಷ್ಟು 90% ಕಡಿಮೆ ಮಾಡಬೇಕು. ಅದು ಏನಾಗುತ್ತೆ ಅಂದರೆ ಅಡಿಕ್ಟ್ ಆಕ್ಯಂತ ಹೋಗುತ್ತೆ. ಈಗ ಹೆಚ್ಚು ಕಮ್ಮಿ ಆನ್ಲೈನಲ್ಲಿ ಸೀರಿಯಲ್ನಲ್ಲಿ ಆಗಲಿ ಮೊಬೈಲಲ್ಲಾಗಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವಿಷಯಗಳು ನಿಮಗೆ ನಿಮ್ಮ ಮಕ್ಕಳ ಲೆವೆಲ್ಗೆ ಯಾವುವು ಬರೋಂಗಿಲ್ಲ. ಆದಷ್ಟು ಆ ಮೊಬೈಲ್ ಮತ್ತು TV ಒಂದು ಇದನ್ನು ಗೀಳು ಕಡಿಮೆ ಮಾಡಿ ಓದಿನ ಕಡೆಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರಿ. ಈ ರೊಕ್ಕಿದ್ದಂಥರು ಬಡ ವಿದ್ಯಾರ್ಥಿಗಳು ಯಾವುದೇ ಒಂದು ಕಾನ್ವೆಂಟ್ ಶಾಲೆಗೆ ಹೋಗೋಕ್ಕಾಗಂಗಿಲ್ಲ, ಆ ಫೀಸ್ ಕಟ್ಟಕ್ಕೂ ಆಗಂಗಿಲ್ಲ. ಆದರೆ ಇಂಥ ಒಂದು ಭವ್ಯವಾದ ಒಂದು ಬಿಲ್ಡಿಂಗ್ ಕಟ್ಟಿ ಇಂಥ ಒಂದು ಗ್ರೌಂಡ್ ಇತ್ತು, ಈ ಥರ ಎಲ್ಲ ಒಂದು ಒಳ್ಳೆಯ ಟೀಚರ್ಸು ಇಂಥವ್ರು ನಿಮಗೆ ಸಿಕ್ಕಿರೋದು ಪುಣ್ಯ. ನಿಮ್ಮ ಒಂದು ವಿದ್ಯಾಭ್ಯಾಸದ ಪ್ರಗತಿಯನ್ನು ಬೆಳೆಸಿ ಈ ಶಾಲೆಗೆ ಕೀರ್ತಿ ತಂದು ಈ ಶಾಲೆಯ ಋಣ ನೀವು ತೀರಿಸ್ರಂತ ಹೇಳ್ತಾ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈಗ ಈ ಶಾಲೆಯ ವೇದಿಕೆಗೆ ನಾನು ಧನ್ಯವಾದನ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.